ಇವತ್ತೊಂದು ಏನೋ ರೆಸಿಪಿ ಮಾಡೋಣ ಅಂತ ತುಂಬ ದಿನ ಆದಮೇಲೆ ಮಾಡ್ತಾಯಿರೋದು. ಹೊಸದಂತೂ ಅಲ್ಲ, ಹಳೆಯದೇ, ಬಟ್ ನನ್ನ ಫೇವ್ರೆಟ್ಟು. ನೋಡೋಣ ಮನೆಗೆ ಏನೇನು ಬೇಕು ಅಂತ ತೋರಿಸ್ತಾ ಹೋಗ್ತೀನಿ. ಫಸ್ಟು ಜೋಳದ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಸೊ 1 ಕಪ್ನಷ್ಟು ಕ್ಯಾರೆಟು, ಸೊ ಅರ್ಧ ಕಪ್ಪು ಸೌತೆಕಾಯಿ, ಆಮೇಲೆ 1 ಕಪ್ಪು ಈರುಳ್ಳಿ, ಸೊ ಹಸಿಮೆಣ್ಸಿನ್ಕಾಯಿ. ಇದು ಹಾಗೆ ಮಿಕ್ಸಿ ಮಾಡಿರೋದಲ್ಲ, ಜಜ್ಜಿರೋದಿದು. ಸೊ ನುಣ್ಣಗೇನು ಬೇಡ. ಸೊ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಅರಿಶಿಣ ಪುಡಿ, 1 ಗ್ಲಾಸ್ ನೀರು. ಇದನ್ನಿಷ್ಟು ಕಲಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡೋಣ. ಸೊ 1 ಕಪ್ಪಷ್ಟು ಜೋಳದ ಹಿಟ್ಟು, ಕ್ಯಾರೆಟ್, ಸೌತೆಕಾಯಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಹಾಕಿದ್ದೀನಿ. ಈ ಖಾರದ ಜೊತೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿನ ಮಿಕ್ಸ್ ಮಾಡಿರೋದು. ಸೊ ಇದು ಅಕ್ಕಿ ಹಿಟ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಸ್ವಲ್ಪ ಗರಿ ಗರಿ ಬರಲಿ ಅನ್ನೋದಕ್ಕೋಸ್ಕರ. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ ಪುಡಿ, ಸೊ ಎಷ್ಟು ನೀರು ಬೇಕೋ, ಎಷ್ಟು ನೀರು ಹಿಡಿಸುತ್ತೋ ನೋಡಿಬಿಟ್ಟು ಕಲಿಸ್ತಾ ಹೋಗಬೇಕು. ಸಡನ್ಲಿ ನೀರು ಹಾಕಕ್ಕೆ ಹೋಗಬೇಡಿ, ಏಕೆ ಅಂದರೆ ಕ್ಯಾರೆಟಲ್ಲೂ ನೀರಿರುತ್ತೆ, ಸೌತೆಕಾಯಿ ತುರಿಯಲ್ಲೂ ನೀರಿರುತ್ತೆ. ಓಕೆ, ನಾನು ಇದನ್ನು ಕಲಿಸ್ತೀನಿ ಇವಾಗ ನೀರು ಹಾಕಿ. ಸೊ ಇಷ್ಟು ಗಟ್ಟಿಯಾದರೆ ಸಾಕು. ಚಪಾತಿ ಹಿಟ್ಟು ಕಲಿಸ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಮೆತ್ತಗೆ. ಇದನ್ನೇನೆ ನೆನಿಬೇಕು ಅಂತ ಏನಿಲ್ಲ. ಈ ರೀತಿ ಉಂಡೆ ಮಾಡಿಟ್ಕೊಂಡ್ರೆ ಬೇಗ ಬೇಗ ತಟ್ಬೋದು. ಸೊ ಇವಾಗ ರೆಡಿ ಆಯ್ತಿದ್ದು ಹಿಟ್ಟು. ಸೊ ನಾನು ರೀತಿ ತಟ್ಟಿಬಿಟ್ಟು, ಕೈಲೇ ತಟ್ಟಿರೋದು, ಲಟ್ಸಿಲ್ಲ. ಸೊ ಅದು ಟೇಸ್ಟ್ ಅನಿಸಲ್ಲ, ಕೈಲೇ ತಟ್ಟಿದ್ರೇ ಟೇಸ್ಟ್ ಅನಿಸೋದು. ಸೊ ಈ ರೀತಿ ನೀಟಾಗಿ ರೆಡಿಯಾಗಿದೆ. ಸೊ ಇದನ್ನ ಹಂಚಿನ ಮೇಲೆ ಹಾಕಿ ಬೇಯಿಸಬೇಕು. ಮೊದಲು ಸ್ಟವ್ ಆನ್ ಮಾಡ್ತೀನಿ. ಸೊ ರೆಡಿ ಆಗ್ತಾ ಇದೆ. ಚೆನ್ನಾಗಿ ಆಯಿಲ್ ಹಾಕಿ ಬೇಯಿಸ್ಬೇಕು ಇದನ್ನ. ಅದು ಸರಿಯಾಗಿ ಬೇಯಲಿಲ್ಲ, ಏಕೆಂದರೆ ಇಂಡಕ್ಷನ್ ಅಲ್ವಾ. ಸೊ ಹಾಗಾಗಿ ಮತ್ತೆ ಚಿಕ್ಕ ಮಾಡಿದೆ. ಇವಾಗಾದರೆ ನೀಟಾಗಿ ಬೇಯುತ್ತೆ ಅಂತ. ಚಿಕ್ಕದು ಮಾಡಿದರೆ ನೀಟಾಗಿ ಬೇಯುತ್ತೆ. ಸೊ ಹಾಗಾಗಿ ಚಿಕ್ಕದು ಮಾಡಿದೆ. ಇಲ್ಲಾಂದರೆ ತುಂಬ ದೊಡ್ಡ ದೊಡ್ಡದಾಗಿ ಮಾಡ್ಬೋದಿತ್ತು ಗ್ಯಾಸಿಗೆ ಬಿಟ್ಟರೆ. ಸೊ ಇದರಲ್ಲಿ ಇಷ್ಟೇ ಆಗೋದು. ಸೊ ರೆಡಿ ಆಯಿತು. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ಬೋದು. ನಾನು ಉಪ್ಪಿನಕಾಯಿ ಮತ್ತು ಸ್ವಲ್ಪ ಚಟ್ನಿ ಹಾಕಿದ್ದೀನಿ. ಸೊ ಉಪ್ಪಿನಕಾಯಿ ಜೊತೆನೂ ಚೆನ್ನಾಗಿರುತ್ತೆ, ಆ್ಯಂಡ್ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ಟೇಸ್ಟ್ ಮಾಡೋವಂಥ ಟೈಮ್. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಫುಡ್ ನಿಮಗೆ ಹೊರಗಡೆ ಸಿಗೋಲ್ಲ, ತುಂಬ ರೇರು. ಬಟ್ ನನಗೆ ಗೊತ್ತಿರೋ ಪ್ರಕಾರ ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ ಇದೆಯಲ್ವ, ಅಲ್ಲಿ ಸಿಗುತ್ತೆ. ಟೆಂಪಲ್ ನಿಯರೇ
ಪಡ್ಡು ಆಮೇಲೆ ತಾಲಿಪಟ್ಟು ಮಾಡ್ತಾರೆ. 2 ಥರ ಚಟ್ನಿ ಕೊಡ್ತಾರೆ, ಸಖತ್ತಾಗಿರುತ್ತೆ. ಅಲ್ಲಿ 11:30 ಅಂದರೆ ಕ್ಲೋಸ್ ಆಗುತ್ತೆ. ಅಲ್ಲಿ ತಿಂದಿದ್ದೆ ನಾನು. ಬಟ್ ಆಲ್ಮೋಸ್ಟ್ ಇದು ಹೊರಗಡೆ ಸಿಗೋದು ತುಂಬ ರೇರ್. ಸಖತ್ತಾಗಿದೆ. ಬಾಯ್.